ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲಿ ದೊಡ್ಡವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲರಿಗೂ ಇಷ್ಟ ಆಗುವಂಥ ಆಲೂ ಪರೋಟನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗಿರ್ಬೋದು, ನೈಟ್ ಡಿನ್ನರ್ಗಿರ್ಬೋದು, ಲಂಚ್ ಬಾಕ್ಸಿಗಿರ್ಬೋದು, ಎಲ್ಲರಿಗೂ ಇಷ್ಟ ಆಗೋಂಥ ಆಲೂ ಪರೋಟನ ಹೇಗೆ ಮಾಡೋದು ಸುಲಭವಾಗಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಗೋಧಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 10ರಿಂದ 12-13 ಆಗೋಷ್ಟು ಪರೋಟನ ಪ್ರಿಪೇರ್ ಮಾಡ್ತಾಯಿರೋದು. ಸೊ ನಾನು ಮಾಮೂಲಿ ಕಪ್ಪಲ್ಲಿ ಒಂದು 3 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟು ಅಷ್ಟೇ ಯೂಸ್ ಮಾಡಿರೋದು. ಸ್ವಲ್ಪ ರುಚಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡೋದು. ಸೊ ಚಪಾತಿ ಹಿಟ್ಟನ್ನ ಹೇಗೆ ನಾವು ಕಲಿಸ್ತೀವಿ ಅದೇ ರೀತಿ ಕಲಸಿ ಎತ್ತಿಟ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕೊಂಡು ಕಲಸಿಟ್ರೆ ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಪರೋಟ. ನಾವು ಹಿಟ್ಟನ್ನ ಕಲಸಿದ ತಕ್ಷಣ ಕ್ವಿಕ್ಕಾಗಿ ಪರೋಟನ ಲಟ್ಟಿಸೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು 1 ಅವರ್ ರೆಸ್ಟಿಗೆ ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಮೊದಲೇ ಕಲಸಿ ರೆಸ್ಟಿಗೆ ಇಡ್ತಾಯಿದ್ದೀನಿ. ಆಗ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನು ಒಂದು 1 ಅವರ್ ಬಿಟ್ಟಿದ್ದೀನಿ ಅಷ್ಟೇ. ನಾನಿಲ್ಲಿ ಒಂದು 5 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಮೊದಲೇನೆ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ. ನಾನಿಲ್ಲಿ ಒಂದು 10ರಿಂದ 12 ಪರೋಟ ಮಾಡೋದ್ರಿಂದ ನನಗೆ ಒಂದು 5 ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಬೌಲಿಗೆ ಒಂದು 3ರಿಂದ 4 ಆಗೋಷ್ಟು ಗ್ರೀನ್ ಚಿಲ್ಲಿ, ನೀವು ಗ್ರೀನ್ ಚಿಲ್ಲಿನ ಸ್ಕಿಪ್ ಕೂಡ ಮಾಡ್ಬೋದು, ಇಲ್ಲ ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಹಸಿ ಶುಂಠಿ, ಒಂದು ಇಡೀ ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಇದನ್ನು ಇಷ್ಟನ್ನು ಕೂಡ ನೀಟಾಗಿ ತರಿ ಆಗೋ ರೀತಿ ಮಿಕ್ಸಿ ಮಾಡ್ಕೊಬೇಕು. ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆನೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಇಷ್ಟನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾವಿಲ್ಲಿ ಮೊದಲೇ ತರಿಯಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿರೋಂಥ ಮಸಾಲೆನ ಈ ಒಗ್ಗರಣೆಯೇ ಬಾಡಿಸ್ಬೇಕು. ಏಕೆ ಅಂತಂದರೆ ಅದು ಆ ಸ್ಮೆಲ್, ಹಸಿ ಸ್ಮೆಲ್ ಬರುತ್ತಲ್ಲ, ಅದು ಹೋಗಬೇಕು. ಸ್ವಲ್ಪ ಬಾಡಿಸಿದ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ, ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು 10ರಿಂದ 12 ಪರೋಟ ಮಾಡೋದ್ರಿಂದ ನಾನು ಮೀಡಿಯಮ್ ಸೈಜ್ 4 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ವೆಜಿಟೇಬಲ್ ಕಟ್ಟರ್ ಬರುತ್ತಲ್ಲ, ಅದರಲ್ಲೂ ಕೂಡ ನೀವು ಕಟ್ ಮಾಡಿಕೊಂಡ್ರೆ ತುಂಬ ಸಣ್ಣಗಾಗುತ್ತೆ. ಸಣ್ಣಗೆ ಬರಲಿಲ್ಲ ಅಂದರೆ ನಾವು ಪರೋಟನ ಲಟ್ಟಿಸ್ಬೇಕಾದ್ರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಣ್ಣಕ್ಕಿರಬೇಕು. ನಾನು ಈ ರೀತಿ ಕಟ್ ಮಾಡ್ಕೊಂಡು, ನೀವು ವೆಜಿಟೇಬಲ್ ಕಟ್ಟರಲ್ಲಿ ಕೂಡ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ಬಾಡಿಸ್ತೀನಿ. ನಾವು ಅರಿಶಿನ ಮತ್ತು ಸಾಲ್ಟು ಹಾಕಿ ಬಾಡಿಸೋದ್ರಿಂದ ಆ ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೇ ನಾನು ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಒಂದು 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ನಾನು. ನೀವು ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ, ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗೆ ಯೂಸ್ ಮಾಡಿ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದು ಟೇಸ್ಟಿಗೋಸ್ಕರ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೆಕ್ಸ್ಟು ನಾನು ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ನಾನು ಆಲೂಗೆಡ್ಡೆಗೆ ಮುಂಚೆನೇ ನಾನು ಉಪ್ಪಾಗಿ ಬೇಯಿಸ್ಕೊಂಡಿದ್ದೆ, ಹಾಗಾಗಿ ನೋಡಿ ಹಾಕ್ಕೊಬೇಕು. ಎಲ್ಲನೂ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಆವಾಗ ಆಲೂ ಪರೋಟಗೆ ಬೇಕಾಗಿರೋ ಮಸಾಲೆ ರೆಡಿ ಆಗುತ್ತೆ. ನೋಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕೈಲಿ ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ನಲ್ಲ, ಯಾವ ರೀತಿ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾವಿಲ್ಲಿ ಒಬ್ಬಟ್ಟಿನ ಹೂರ್ಣನ ಹೇಗೆ ಉಂಡೆ ಮಾಡಿ ಎತ್ತಿಟ್ಕೋತೀವೋ ಅದೇ ಸೈಜಲ್ಲಿ ಎಲ್ಲ ಮಸಾಲೆನೂ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು. ಅದೇ ಸೈಜಲ್ಲಿ ನಾವಿಲ್ಲಿ ಕಲಸಿಟ್ಟು ಎತ್ತಿಟ್ಟಿರೋ ಅಂಥ ಗೋಧಿ ಹಿಟ್ಟನ್ನು ಮತ್ತೆ ಇನ್ನೊಂದು ಸಲ ನಾದಿ, ಸೇಮ್ ನಾವೀಗ ಆಲೂ ಮಸಾಲೆ ಯಾವ ಸೈಜಲ್ಲಿ ಉಂಡೆ ಮಾಡಿ ಎತ್ತಿಟ್ಕೊಂಡೋ ಅದೇ ಸೈಜಲ್ಲಿ ನಾನು ಗೋಧಿ ಹಿಟ್ಟನ್ನು ಕೂಡ ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈ ಒಬ್ಬಟ್ಟನ್ನ ಯಾವ ರೀತಿ ನಾವು ಮೈದಾ ಹಿಟ್ಟೊಳಗೆ ಹೂರ್ಣ ಇಟ್ಟು ಒಬ್ಬಟ್ಟನ್ನ ತಟ್ತೀವೋ ಅದೇ ರೀತಿ ನಾನು ಗೋಧಿ ಹಿಟ್ಟೊಳಗೆ ಆಲೂ ಸ್ಟಫಿಂಗ್ನ ಇಟ್ಟು ಈ ರೀತಿ ಫಿಲ್ ಮಾಡಿ ನಾನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫಿಲ್ ಮಾಡಬೇಕು. ನೀಟಾಗಿ ಫಿಲ್ ಮಾಡಿ ಮೀಡಿಯಮ್ ಆಗಿರಬೇಕು. ತುಂಬ ದಪ್ಪದಾದ್ರೆಲ್ಲ ಚೆನ್ನಾಗಾಗೋದಿಲ್ಲ ಪರೋಟ. ಮೀಡಿಯಮ್ ಸೈಜಿಗಿದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ತೆಳ್ಳಗೂ ಲಟ್ಟಿಸ್ಕೊಬಾರ್ದು, ಮೀಡಿಯಮ್ ಸೈಜಲ್ಲಿ. ನಾನು ರೆಡಿ ಮಾಡಿಟ್ಟಿರೋ ಅಂಥ
ಪರೋಟನ ನಾನಿಲ್ಲಿ ಗೋಧಿ ಹಿಟ್ಟೊಳಗೆ ಡಿಪ್ ಮಾಡಿ ಈ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗಾಗಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮಾಗಿರಬೇಕು. ಈ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪನೂ ಅರ್ಧೋಗೋದಿಲ್ಲ. ಈ ರೀತಿ ಬಂದರೆ ಈ ರೀತಿ ಅರಿದ್ರೆ ತುಂಬ ಚೆನ್ನಾಗುತ್ತೆ ನೋಡಿ. ಇಷ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ನಾನು ಮೊದಲೇನೇ ಹಂಚನ್ನ ಕಾಯಕ್ಕಿಟ್ಟಿದ್ದೆ. ಸೊ ನಾನು ಈಗ ಅದಕ್ಕೆ ಪರೋಟ ಲಟ್ಸಿರೋ ಅಂಥ ಪರೋಟನ ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಬರುತ್ತೆ. ನೀವು ಆಯಿಲು ಇಲ್ಲ ತುಪ್ಪ ನೀವು ಯಾವ್ದಾದ್ರು ಹಾಕ್ಕೊಬೋದು. ನೀವು ಯಾವುದು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀರೋ ಇಲ್ಲ ತುಪ್ಪ ಯೂಸ್ ಮಾಡ್ತೀರೋ ಅದು ನಿಮ್ಮ ಆಪ್ಷನಬಲ್ಲು. ನಾನಿಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು ಮಾತ್ರ ಪರೋಟ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬೇಯಿಸ್ಕೊಂಡು ಸರ್ವ್ ಮಾಡಿದ್ರೆ. ಇದ್ರ ಜೊತೆಗೆ ಸ್ವೀಟ್ ಲಸ್ಸಿ ಸೂಪರ್ ಕಾಂಬಿನೇಷನ್ನು. ನೀವು ಬೇಕು ಅಂತಂದರೆ ರೆಡ್ ಚಿಲ್ಲಿ ಚಟ್ನಿ ಬರುತ್ತಲ್ಲ ಅದು, ಇಲ್ಲ ಗ್ರೀನ್ ಚಿಲ್ಲಿ ಚಟ್ನಿ ಬರುತ್ತಲ್ಲ ಅದು ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಮಾತ್ರ ಸ್ವೀಟ್ ಲಸ್ಸಿ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ನು. ಬೆಣ್ಣೆ, ತುಪ್ಪ, ಸ್ವೀಟ್ ಲಸ್ಸಿ, ರೆಡ್ ಚಿಲ್ಲಿ ಚಟ್ನಿ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತೆ ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.